ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಮಂಗಳೂರಲ್ಲಿರುವ ಒಂದು ಸ್ಲೀಪರ್ದು ನೋಡಿ. ಫುಲ್ ಯಾರ್ಡ್ ನಿಮ್ಮ ಹಿಂದೆ ಕಾಣ್ಬೋದು. ಆಲ್ಮೋಸ್ಟ್ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರು ಹೋಗೋದು, ಮ್ಯಾಂಗ್ಳೂರಿಂದ ಮುಂಬೈ ಹೋಗೋದು, ಅಲ್ಲಿ ಕೂಡ ಇದೆ ಗಾಡಿ. ಫುಲ್ ಇಲ್ಲಿ ಬಸ್ ಅಂದರೆ ಸ್ಲೀಪರ್ ಬಸ್ಸದು ಯಾರ್ಡಿಗೆ ನಾವು ಬಂದಿದ್ದೇವೆ ಇವತ್ತು. ನಮ್ಮ ನಾವು ಇವತ್ತು ಬಂದ ರಿವ್ಯೂ ಮಾಡಲಿಕ್ಕೆ ಬಸ್ಸೇ ಇಲ್ಲಿದೆ, ಕಾರ್ತಿಕ್ ಅಂತ. ಮ್ಯಾಂಗ್ಳೂರ್ ಟು ಮುಂಬೈ ಹೋಗುವ ರೂಟ್. ಪೈಲಟ್ ಯಾರಿದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಕ್ರ್ಯೂ ಕೂಡ ಇದ್ದಾರೆ. ಇದರ ಬಗ್ಗೆ ಅಲ್ಲಿ ಹೋಗಿ ಒಳಗೆ ಮಾತಾಡಿಸೋಣ. ಸೊ ಮೊದಲು ಇದು ಫುಲ್ ನಮ್ಮದು ಯಾರ್ಡ್ ಒಂದು ತೋರಿಸಿ ನಮ್ಮ ವ್ಯೂವರ್ಸಿಗೆ. ಐಡಿಯಲ್ ಇದೆ, ಮೂಕಾಂಬಿಕಾ ಇದೆ ನೋಡಿ, ಕಾರ್ತಿಕ್ ಕೂಡ ಇದೆ, ದುರ್ಗಾಂಬ ಇದೆ, ಭಾರತ್ ಇದೆ, PVS ಇದೆ, ರೇಷ್ಮಾ ಕೂಡ ಇದೆ ಅಲ್ಲಿ ನೋಡಿ. ಸರಾಬ್ ನ್ಯೂಲಿ ಸ್ಟಾರ್ಟ್ ಆದ ರೂಟ್ ಕೂಡ ಅಲ್ಲಿ ನೋಡಿ, ಅಲ್ಲಿ ಕಾಣ್ಬೋದು. ರೆಡ್ ಕಲರ್ ಬಸ್ ಒಂದು ಕೂಡ ಇದೆ. ಸೊ ಬನ್ನಿ ಹೋಗಿ ತೋರಿಸೋಣ. ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ಕಾರ್ತಿಕ್ ಮೋಟರ್ಸ್ ಇದು ನಮ್ಮ ಪೈಲಟ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಒಂದು ತೌಸಿಫ್ ಅಂತ. ತೌಸಿಫ್ ಅಲ್ಲ ಸರ್? ಓಕೆ ಸರ್, ನೀವೊಂದು ಈ ಡ್ರೈವಿಂಗ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸ್ ನಿಮ್ಮದು? ನಾನು ಡ್ರೈವಿಂಗ್ ಫೀಲ್ಡಿಗೆ ಅಂದರೆ ಫಸ್ಟಿಗೆ ಬಂದಿದ್ದು ನಾನು ಕ್ಲೀನರ್ ಆಗಿ. ಓಕೆ. ಕೆನರಾ ಪಿಂಟೋದಲ್ಲಿ ಒಂದು 7-8 ವರ್ಷ ಕ್ಲೀನರ್ ಆಗಿದ್ದೆ. ಓಕೆ. ಮತ್ತೆ ಡೈರೆಕ್ಟ್ ಮರ್ಸಿಗೆ ಡ್ರೈವರ್ ಆಗಿ ಬಂದೆ. ಓಕೆ. ಮರ್ಸಿಯಾಗಿ ಮತ್ತೆ ಇದಕ್ಕೆ ಬಂದಿದ್ದು ಕಾರ್ತಿಗಿನಿ. ಓಕೆ ಸರ್, ಹಾಗಾದ್ರೆ ನಿಮ್ಮ ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಆದದೇ ಬಸ್ ಫೀಲ್ಡ್ ಅಲ್ಲಿ ಅಲ್ಲ ಸರ್? ಫೀಲ್ಡ್ ಅಲ್ಲಿ. ಓಕೆ. ಸೊ ಸರ್, ನಿಮ್ಮ ಬಸ್ ಜರ್ನಿ ಹೇಗೆ ನಡೀತಿದೆ ಸರ್? ಬಸ್ ಜರ್ನಿ ಒಳ್ಳೇದಿದೆ ಸರ್. ಓಕೆ. ಯಾರ್ದು ಹೊಸದಾಗಿ ಬಸ್ ಫೀಲ್ಡ್ಗೆ ಬರೋದಾದ್ರೆ ಅವ್ರಿಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಹೊಸದಾಗಿ ಬರೋದವರಿಗೆ ಬಸ್ ಫೀಲ್ಡ್ಗೆ ಬರೋದು ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕೆ ಸರ್? ಅಂದ್ರೆ ಇದರಲ್ಲಿ ತುಂಬಾ ಕಷ್ಟನೂ ಇದೆ, ನಿದ್ರೆ ಎಲ್ಲ ಇದ್ ಮಾಡ್ಬೇಕು ಇದರಲ್ಲಿ. ಹೌದು ಈ ತರ ಇರ್ತದೆ. ಓಕೆ. ಓಕೆ, ಹಾಗೆ ಒಂದು ಹೊಸದವರಿಗೆ ಬರೋದು ಬೇಡ ಅಂತ ಹೇಳುದಲ್ಲ ಸರ್? ಒಂದು ಕಷ್ಟ ಕೂಡ ಇದೆ ಅಲ್ಲ ಸರ್ ಫೀಲ್ಡ್ ಅಲ್ಲಿ? ಇದರಲ್ಲಿ ಓಕೆ. ಇದಿದೆ ಅಷ್ಟೇ, ಇದರಲ್ಲಿ ಕಷ್ಟ ಕೂಡ ಇದೆ ಅಲ್ಲ ಸರ್? ಓಕೆ ಸರ್. ಸರ್, ಇದರಲ್ಲಿ ಈ ರೂಟ್ ಮ್ಯಾಂಗ್ಳೂರಿಂದ ಮುಂಬೈ ಹೋಗುದಲ್ಲ ಸರ್? ಹೌದು ಸರ್. ಓಕೆ. ಇದು ರೂಟ್ಗೆ ಎಷ್ಟು ಜನ ಸರ್ ಡ್ರೈವರ್? ನಾವು ಇದರಲ್ಲಿ 2 ಡ್ರೈವರ್ ಸರ್. ಓಕೆ, ಡಬಲ್ ಡ್ರೈವರ್ ಅಲ್ಲ ಡಬಲ್ ಡ್ರೈವರ್ ಸರ್? ಓಕೆ. ಬಸ್ ಬಂದ ಅಂದ್ರೆ ಅದೇ ರೂಟ್ಗೆ ಡ್ರೈವರ್ ಚೇಂಜ್ ಆಗ್ತಿರ್ತಾರೆ ಸರ್, ಅಥವಾ ಫಿಕ್ಸ್ ಡ್ರೈವರ್ ಸರ್? ನಾವು ಫಿಕ್ಸ್ ಡ್ರೈವರು. ಅಂದ್ರೆ ನಮ್ಗೆ ರಜೆ ಬೇಕಾದ್ರೆ ಒಂದು ಟ್ರಿಪ್ ಮುಂಚೆ ಹೇಳಿರ್ಬೇಕು. ಓಕೆ. ಡ್ರೈವರ್ ರೆಡಿ ಇರ್ತಾರೆ. ಓಕೆ. ಓಕೆ ಸರ್, ಹಾಗಾದ್ರೆ ಮತ್ತೆ ಸರ್ ಇದು ರೂಟ್ ಹೇಗೆ ಸರ್ ನಿಮ್ಮದು? ಮುಂಬೈ ಹೋಗೋ ರೂಟ್ ಹೇಗೆ ಸರ್? ಮಂಗಳೂರಿಂದ ಎಲ್ಲಿಂದ ಸ್ಟಾರ್ಟ್ ಆಗಿ ಮುಂಬೈ ಹೇಗೆ ರೀಚ್ ಆಗತ್ತೆ ಅಂತ? ನಮ್ದು ಮಂಗಳೂರಿಂದ ನಂತೂರು, ಪಿಕರ್ನಗಟ್ಟೆ, ವಾಮಂಜೂರು, ಮೂಡುಬಿದ್ರೆ, ಕಾರ್ಕಳ, ನಿಟ್ಟೆಯಿಂದ ಡೈರೆಕ್ಟ್ ಬೆಲ್ಮನ್ ಪಡುಬಿದ್ರೆ, ಪಡುಬಿದ್ರಿಂದ ಡೈರೆಕ್ಟ್ ಉಡುಪಿ, ಅಲ್ಲಿಂದ ವಾಯ ತಾನ, ಬೇಂಡಿ ಬಜಾರ್. ಓಕೆ. ಓಕೆ. ಸೊ ಸರ್, ಈ ಬಸ್ಸಿನ ಓನರ್ ಬಗ್ಗೆ ಹೇಳ್ಬೋದು ಸರ್? ಹೆಸರೇನು ಸರ್ ಇದು ಬಸ್ ಓನರ್ದು? ಓನರ್ ಇದ್ದು ಮಂಗಳೂರಲ್ಲಿ ನಮ್ಮ ಮುಜಾಹಿದ್ ಅಂತ ಇದ್ದಾರೆ. ಓಕೆ. ಮತ್ತೆ ಬಾಂಬೆಯಲ್ಲಿ ನಮ್ಮ ಲಕ್ಷ್ಮಣ್ ಪಾಟೀಲ್ ಅಂತ. ಓಕೆ, ಲಕ್ಷ್ಮಣ್ ಪಾಟೀಲ್ ಅಲ್ಲ ಸರ್ ಹಾಗಾದ್ರೆ? ಓಕೆ ಸರ್, ಇದು ಬಸ್ಸಿಗೆ ಕಾರ್ತಿಕ್ ಅಂತ ಹೆಸರು ಹೇಗೆ ಬಂದ ಸರ್? ಇದು ಕಾರ್ತಿಕ್ ಅಂದ್ರೆ ಅವರ ಲಕ್ಷ್ಮಣ್ ಅವರದು ಮಗನ ಹೆಸರು ಇದು. ಅವ್ರದ್ದು ಮಗನ ಹೆಸರು ಅವರಿಗೆ ತುಂಬಾ ಲಕ್ ಅಂತೆ, ಹಾಗಾಗಿ ಅವ್ರದ್ದು ಮಗನ ಹೆಸರು ಇಟ್ಟಿದ್ದಾರೆ. ಓಕೆ ಸರ್, ಹಾಗಾದ್ರೆ ಈ ಬಸ್ಸಿಗೆ ಕಾರ್ತಿಕ್ ಅಂತ ಹೆಸರು ಹಾಗೆ ಬಂದಿದ್ದಲ್ಲ ಸರ್? ನಿಮ್ಮ ಸೈಡ್ ಅಲ್ಲಿ ಒಂದು ಗನ್ ತರ ಕಾಣಿಸ್ತಿದೆ ಸರ್, ಅದೇನ್ ಸರ್ ಹೇಳ್ಬೋದಾ? ಇದು ಗನ್ ಅಂದ್ರೆ ಇದು ಇಲ್ಲಿ ಧೂಳೆಲ್ಲ ಆಗಿರ್ತದೆ ಈಗ ನೋಡಿ, ಇದೆಲ್ಲ ಹೀಗೆ ಆರಿಸ್ಲಿಕ್ಕೆ ಅಂದ್ರೆ ಕ್ಲೀನ್ ಮಾಡ್ಲಿಕ್ಕೆ. ಓಕೆ, ನಿಮ್ಮದೊಂದು ಡ್ರೈವರ್ ಕ್ಯಾಬಿನ್ ಒಂದು ಕ್ಲೀನ್ ಮಾಡ್ಬೇಕಲ್ಲ ಸರ್ ಅದರಲ್ಲಿ? ಕ್ಲೀನ್ ಮಾಡ್ಲಿಕ್ಕೆ. ಓಕೆ, ಅದು ಯಾವ್ದ್ರ ಸರ್ ಆಪರೇಟ್? ಅದು ಏರ ಸರ್? ಯಾರು ಸರ್? ಅದು ಯಾರು? ಏರ್ ಅಲ್ಲ ಸರ್? ಓಕೆ, ಹಾಗಾದ್ರೆ ನಾವು ಡಸ್ಟ್ ಇದ್ರೆ ನೀವು ಅದ್ರಲ್ಲೇ ತೆಗುದಲ್ಲ ಸರ್? ಹೌದು, ಡಸ್ಟ್ ಅಲ್ಲಿ ಇದ್ರೆ ಇಲ್ಲಿ ಒಂದ್ ಸ್ವಲ್ಪ ಧೂಳು ಇರ್ತದಲ್ಲ, ಇದ್ರಲ್ಲಿ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಬೇಗ ಕೂಡ ಆಗ್ತದಲ್ಲ ಸರ್ ಕ್ಲೀನ್? ಬೇಗನೆ ಆಗ್ತದೆ. ಓಕೆ. ಓಕೆ ಸರ್, ಮ್ಯಾಂಗ್ಳೂರ್ ಟು ಮುಂಬೈ ಅಂದ್ರೆ ಒಂದು ಲಾಂಗೆಸ್ಟ್ ರೂಟ್ ಅಲ್ಲ ಸರ್? ನಿಮ್ಗೆ ಬೋರ್ ಆಗುದಿಲ್ಲ ಸರ್? ಒಂದು ಏನು ಜಸ್ಟ್ ಮೊಬೈಲ್ ಬಿಟ್ರೆ ಬೇರೆ ಏನಿಲ್ಲ ಸರ್? ಒಂದು ಏನ್ ಮಾಡ್ತೀರಿ ಸರ್ ಒಂದು ಎಂಟರ್ಟೈನ್ ಆಗಿರ್ಲಿಕ್ಕೆ ನೀವು? ಅದರಲ್ಲಿ ನಮ್ಮ ಗಾಡಿಯಲ್ಲಿ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ, ಸ್ಪೀಕರ್ ಸಿಸ್ಟಮ್ ಇದೆ ಅಲ್ಲ? ಹೌದು. ಓಕೆ, ಹಾಗೆ ಅದು ಪದ್ಯ ಕೇಳಿಕೊಂಡು ಟ್ರಾವೆಲ್ ಮಾಡ್ತೀರಲ್ಲ ಸರ್? ಹೌದು, ಪದ್ಯ ಅಂದ್ರೆ ನಾವು ಪ್ಯಾಸೆಂಜರ್ ಪಿಕಪ್ ಮಾಡುವಾಗ ಒಂದ್ ಸ್ವಲ್ಪ ನಾವು ಬೈಂದೂರು ತನಕ ಆಗ್ತೇವೆ. ಮುಂಚೆ ಟಿವಿ ಇತ್ತಲ್ಲ ಬಸ್ ಅಲ್ಲಿ, ಟಿವಿ ಎಲ್ಲ ಇಲ್ಲ, ಹಾಗಾಗಿ ಇದು ಸಿಸ್ಟಮ್ ಇದೆ, ಅದರಲ್ಲಿ ಸಾಂಗ್ ಆಗುದು, ಪ್ಯಾಸೆಂಜರ್ಗೆ ಬೋರ್ ಆಗ್ಬಾರ್ದಲ್ಲ. ಹೌದು ಸರ್, ಹೌದೌದು. ಓಕೆ, ನೀವು ಎಲ್ಲಿ ತನಕ ಆಗ್ತೀರಾ ಸರ್? ಸಿಸ್ಟಮ್ ಫುಲ್ ಆಗ್ತೀರಾ? ಫುಲ್ ಆಗುದಿಲ್ಲ, ನಾವಂದ್ರೆ ಬೈಂದೂರು ಹೋಟೆಲ್ ತನಕ ಆಗ್ತೇವೆ. ಓಕೆ. ಇಲ್ಲಿಂದ ಮಂಗಳೂರಲ್ಲಿ ಹಾಕಿದ್ರೆ ಬೈಂದೂರು ತನಕ, ಆದ್ಮೇಲೆ ಹಾಕುದಿಲ್ಲ. ರಿಟರ್ನ್ ಬರುವಾಗ ಬಾಂಬೆ ಅಲ್ಲಿ ಹಾಕಿದ್ರೆ ಕಲಂಬಲ್ಲಿ ತನಕ ಆಗ್ತೇವೆ. ಓಕೆ, ಅಲ್ಲಿ ತನಕ ಆಗ್ತೀರಾ ಸರ್? ಮತ್ತೆ ಬಂದ ಪ್ಯಾಸೆಂಜರ್ ಕೂಡ ಡಿಸ್ಟರ್ಬ್ ಆಗುದಿಲ್ಲ? ಹೌದು, ಅದೇ, ಅವ್ರಿಗೆ ಬೋರ್ ಕೂಡ ಆಗ್ಬಾರ್ದು, ಡಿಸ್ಟರ್ಬ್ ಕೂಡ ಆಗ್ಬಾರ್ದು, ಹಾಗೆ ಪದ್ಯ ಆಗ್ತಿರಲ್ಲ ಸರ್? ಹೌದು. ಓಕೆ ಸರ್, ಹಾಗಾದ್ರೆ ಒಳ್ಳೇದು ಸರ್. ಒಂದು ಒಳ್ಳೆ ಸಿಸ್ಟಮ್ ಕೂಡ ಇದೆ ಸ್ಲೀಪರ್ ಬಸ್ ಅಲ್ಲಿ. ನಾನು ಕೇಳಿದ ಮಟ್ಟದಲ್ಲಿ ನಾನು ಇದೆ ಅಂತ ಎಣಿಸ್ತೇನೆ, ಮೊದಲು ಸ್ಪೀಕರ್ ಇರೋದು ಅಂದ್ರೆ ಒಂದು ಎಂಟರ್ಟೈನ್ ಆಗ್ಲಿಕ್ಕೋಸ್ಕರ ಪ್ಯಾಸೆಂಜರ್ ಕೂಡ ಡ್ರೈವರ್ ಕೂಡ. ಹೌದು, ಅವರಿಗೆ ಬೋರ್ ಆಗ್ಬಾರ್ದಲ್ಲ, ಬಂದು ಸ್ಲೀಪರ್ ಡೈರೆಕ್ಟ್ ಬಂದು ಮಲಗುದಲ್ಲ ಎಲ್ಲರೂ. ಹೌದು ಸರ್, ಹೌದು. ಸ್ವಲ್ಪ ಇಲ್ಲಿ ಪದ್ಯ ಎಲ್ಲ ಕೇಳಿ ಜಾಲಿ ಮಾಡ್ಲಿ ಅಂತ. ಹೌದು ಸರ್, ಹೌದೌದು. ಒಂದು ಟೂರಿಸ್ಟ್ ಬಸ್ ಇದು ವೈಬ್ ಇದೆಯಲ್ಲ ಸರ್? ಇದರಲ್ಲಿ ಇದೆ.
ನಾವು ಆ ತರನೇ ಸರ್ವಿಸ್ ಕೊಡ್ತೇವೆ, ಬಂದ ಪ್ಯಾಸೆಂಜರ್ ಖುಷಿ ಆಗ್ತದೆ. ಹೌದು ಸರ್, ಹೌದು ಸರ್. ಓಕೆ ಸರ್. ಸೊ ಸರ್, ಇದು ಬಸ್ ಇದು ರೂಟ್ ಅಲ್ಲಿ ಎಲ್ಲಿ ಎಲ್ಲ ಸ್ಟಾಪ್ಸ್ ಕೊಡ್ತೀರಿ ಸರ್? ಅಂದ್ರೆ ಮೇನ್ಲಿ ಲಂಚ್ ಆಗಿರ್ಬೋದು, ವಾಶ್ರೂಮ್ ಬ್ರೇಕ್ ಆಗಿರ್ಬೋದು, ಹಾಗೆ ಸರ್ ಎಲ್ಲಿ ಕೊಡ್ತೀರಿ ಸ್ಟಾಪ್ಸ್ ಎಲ್ಲ? ಇವಾಗ ಮಂಗಳೂರಿಂದ ಹೊರಟಿದ್ರೆ ಡೈರೆಕ್ಟ್ ಬೈಂದೂರಲ್ಲಿ ಶಿವಸಾಗರ್. ಓಕೆ, ಎಷ್ಟು ಗಂಟೆಗೆ ಸರ್ ಅದು ಲಂಚ್ ಬ್ರೇಕ್? ಅಂದ್ರೆ ಲಂಚ್ ಬ್ರೇಕ್ ಅಲ್ಲ ಸರ್ ಅದು? ಹೌದು, ಲಂಚ್ ಬ್ರೇಕ್. ಅಂದ್ರೆ 10 ನಿಮಿಷ ಬಿಡ್ತೇವೆ ಅಲ್ಲಿ. ಓಕೆ, ಅಲ್ಲಿ ಒಂದು ಟೀ ಕುಡಿದು 3:30 ನಿಲ್ಲಿಸ್ತೇವೆ ಅಲ್ಲಿಗೆ. ಓಕೆ, ಅಲ್ಲಿ ಬಿಟ್ರೆ ಡೈರೆಕ್ಟ್ ಕಲ್ಗಟ್ಟಿಗೆ, ಅಲ್ಲಿ 8 ಗಂಟೆಗೆ ಊಟಕ್ಕೆ ನಿಲ್ಲಿಸ್ತೇವೆ. ಓಕೆ, ಅದಾದ್ಮೇಲೆ ರಾತ್ರಿ 11 ಗಂಟೆಗೆ ನಮ್ಮ ಅತ್ತರಿಗೆ ಪಂಪ್ ಅಲ್ಲಿ ಡೀಸೆಲ್ ಹಾಕ್ಲಿಕ್ಕೆ ಉಂಟು, ಅಲ್ಲಿ ವಾಶ್ರೂಮ್ಗೆ ಬಿಡ್ತೇವೆ. ಓಕೆ, ಮತ್ತೆ ಯಾರಿಗಾದ್ರೂ ಪ್ಯಾಸೆಂಜರ್ಗೆ ಎಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಇದ್ರೆ, ಓಕೆ, ಅಂದ್ರೆ ಸೇಫ್ಟಿ ಸ್ಥಳದಲ್ಲಿ ಪಂಪ್ ಆಗ್ಲಿ ಟೋಲ್ ಆಗ್ಲಿ ಅಲ್ಲಿ ನಾವು ಬಿಡ್ತೇವೆ. ಓಕೆ ಸರ್. ಹಾಗಾದ್ರೆ ಒಂದು ಸೇಫ್ಟಿ ಕೂಡ ಇದೆಯಲ್ಲ ಸರ್ ಇದು ಬಸ್ ಅಲ್ಲಿ? ಎಲ್ಲಿಂದ ಅಲ್ಲಿ ನಿಲ್ಲಿಸುದಿಲ್ಲ ಸರ್? ಎಲ್ಲಿ ನಿಲ್ಲಿಸುದಿಲ್ಲ, ಅವರು ಯಾರಿಗೆ ಅರ್ಜೆಂಟ್ ಬಂದ್ರೆ ಹಾಗೆ ನಾವು ಎಲ್ಲಿ ಅವ್ರು ಹೇಳ್ತಾರೆ ಅಲ್ಲಿ ನಾವು ನಿಲ್ಲಿಸ್ತೇವೆ. ಸೊ ಸರ್, ಈಗ ಮಳೆಗಾಲದಲ್ಲಿ ಮ್ಯಾಂಗ್ಳೂರಿಂದ ಮುಂಬೈ ಹೋಗೋ ರೂಟ್ ಅಲ್ಲಿ ತುಂಬಾ ಘಾಟ್ ಸೆಕ್ಷನ್ ಅಲ್ಲ ಸರ್? ರೋಡ್ ಹೇಗಿರ್ತದೆ ಸರ್? ಒಂದು ತುಂಬಾ ಡೇಂಜರಸ್ ಆಗಿರೋ ರೋಡ್, ಅದ್ರ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಮಳೆಗಾಲಕ್ಕೆ ಅಂದ್ರೆ ಫಸ್ಟ್ ಮಳೆಗೆ ಒಂದ್ ಸ್ವಲ್ಪ ಗಾಡಿ ಎಲ್ಲ ಸ್ಲೋನೇ ಹೋಗ್ಬೇಕು, ಯಾಕಂದ್ರೆ ರೋಡಲ್ಲಿ ಅಂದ್ರೆ ಡೀಸೆಲ್ ಇದ್ದು ಅಂಶ ಇರ್ತದೆ, ಮತ್ತೆ ಮಳೆ ನಮ್ದು ಮೀನ್ ನೀರ್ ಇರ್ತದೆ. ಓಕೆ, ಮೀನ್ ಗಾಡಿದು ನೀರು ಕೂಡ ಇರ್ತದಲ್ಲ ಸರ್? ಅದೆಲ್ಲ ಅಂದ್ರೆ ಸ್ಟಾರ್ಟಿಂಗ್ ಗಾಡಿ ನಿಲ್ಲುದಿಲ್ಲ ಬ್ರೇಕ್ ಹೊಡೆದ್ರೆ. ಓಕೆ, ಅಂದ್ರೆ ಜಾರ್ತದಲ್ಲ ಸರ್? ಓಕೆ, ಆ ಟೈಮಲ್ಲಿ ಏನ್ ಮಾಡ್ತೀರಿ ಸರ್ ನೀವು? ನಾವು ಆ ಟೈಮಲ್ಲಿ ನಾವು ಒಂದು ಸ್ಪೀಡ್ ಓಡಿಸಲ್ಲ ಗಾಡಿ, ಸ್ವಲ್ಪ ಲೈಟ್ ಅಲ್ಲಿ ಓಡಿಸೋದು ನಾವು. ಓಕೆ, ಒಂದು ನಿಮ್ಮ ಕೂಡ ಸೇಫ್ಟಿ, ಗಾಡಿ ಕೂಡ ಸೇಫ್ಟಿ, ಮತ್ತು ಪ್ಯಾಸೆಂಜರ್ ಕೂಡ ಸೇಫ್ಟಿ ಮೇನ್ ಇಡ್ತಿರಲ್ಲ ಸರ್? ಹೌದೌದು ಸರ್. ಓಕೆ ಸರ್. ಹಾಗಾದ್ರೆ ಸರ್, ಇದು ಬಾಡಿ ಎಲ್ಲಿ ಸರ್ ಬಿಲ್ಟ್ ಆದದ್ದು ಗಾಡಿ? ಇದು ಅಹಮದಾಬಾದ್ ಅಲ್ಲಿ, ನಮ್ಮ ಗುಜರಾತ್. ಓಕೆ, ಗುಜರಾತ್ ಬಿಲ್ಟ್ ಬಾಡಿ ಅಲ್ಲ ಸರ್? ಯಾವ ಸರ್ ಬಾಡಿ, ಯಾರು ಕಟ್ಟಿಸಿದ್ದು? ಇದು ಬುಲೆಟ್ ಸುರೇಂದ್ರ ಅಂತ. ಓಕೆ, ಬುಲೆಟ್ ಸುರೇಂದ್ರ ಅಲ್ಲ ಸರ್? ಓಕೆ, ಇದು ಯಾವ್ದು ಚಾಸಿಸ್ ಮೇಲೆ ಬಿಲ್ಟ್ ಆಗಿದೆ ಸರ್ ಗಾಡಿ? ಇದು ಅಶೋಕ್ ಲೈಲ್ಯಾಂಡ್ BS6. ಓಕೆ, ಅಶೋಕ್ ಲೈಲ್ಯಾಂಡ್ BS6. ಎಷ್ಟು ಸರ್ ಸಿಲಿಂಡರ್ ಇದ್ರಲ್ಲಿ? ಇದು 6 ಸಿಲಿಂಡರ್ ಇದು. ಓಕೆ, 6 ಸಿಲಿಂಡರ್ ಗಾಡಿ ಅಲ್ಲ ಸರ್? ಹೇಗೆ ಸರ್ ಪಿಕಪ್ ಎಲ್ಲ ಹೇಗಿದೆ ಸರ್ ಗಾಡಿದು? ಪಿಕಪ್ ಎಲ್ಲ ಒಳ್ಳೇದಿದೆ. ಒಳ್ಳೇದಲ್ಲ ಅಲ್ಲ ಸರ್? ಏನ್ ಸರ್ ಸೆನ್ಸರ್ ಏನಾದ್ರು ಪ್ರಾಬ್ಲಮ್ ಬರ್ತದೆ ಸರ್ ಲೈಲ್ಯಾಂಡ್ ಅಲ್ಲಿ? ಇಷ್ಟು ತನಕ ನಮಗೆ ಬಂದಿಲ್ಲ, 6 ತಿಂಗಳ ಆಯ್ತು ಗಾಡಿಗೆ, ಇನ್ನು ಯಾವ್ದು ಕಂಪ್ಲೇಂಟ್ ನಮಗೆ ಬಂದಿಲ್ಲ ಇಷ್ಟು ತನಕ. ಓಕೆ, ಹಾಗಾದ್ರೆ ಒಂದು ಲೇಲ್ಯಾಂಡ್ ಒಳ್ಳೆ ಅಂತ ಹೇಳ್ಬೋದಲ್ಲ ಸರ್? ಅಶೋಕ್ ಲೈಲ್ಯಾಂಡ್ ಒಳ್ಳೇದಲ್ಲ ಸರ್? ಸರ್, ನೀವು ಲೇಲ್ಯಾಂಡ್ ಬಿಟ್ಟು ಬೇರೆ ಯಾವ್ದೆಲ್ಲ ಗಾಡಿ ಓಡಿಸಿದ್ರಿ ಸರ್? ನಾ ಲೈಲ್ಯಾಂಡ್ ಬಿಟ್ಟು ಈಚರ್ ಬಿಟ್ಟಿದ್ದೇನೆ ಮೂಕಾಂಬಿಕಾದಲ್ಲಿ. ಅದು ಬಿಟ್ರೆ ನಾನು ವಿಶಾಲ್ ಬಾಂಬೆ ಬಸ್ಸಲ್ಲಿ ಭಾರತ್ ಬೆಂಜ್ ಬಿಟ್ಟಿದ್ದೇನೆ. ಓಕೆ, ಅದು ಬಿಟ್ರೆ ಮತ್ತೆ ವಾಪಸ್ ಲೈಲ್ಯಾಂಡ್ಗೆ ಬಂದ ಸರ್. ಯಾವ್ದು ಸರ್ ನಿಮ್ಗೆ ಯಾವ್ದು ಮೋಸ್ಟ್ ಇಷ್ಟದದ್ದು ಯಾವ್ದು ಸರ್ ಬಿಡ್ಲಿಕ್ಕೆ? ಬಿಡ್ಲಿಕ್ಕೆ ನಮ್ಗೆ 3 ಒಳ್ಳೇದೇನೆ ಆಗಿದೆ. ಓಕೆ, ಎಲ್ಲ ಇಷ್ಟ ಅಲ್ಲ ಸರ್? ನಾವು ಜಾಸ್ತಿ ಬಿಟ್ಟಿದಂದ್ರೆ ಇದೆ ಲೈಲ್ಯಾಂಡ್ ಅಲ್ಲ ಸರ್? ಸೊ ಗೈಸ್, ನಾವೀಗ ಬಸ್ಸಿನ ಒಳಗೆ ಬಂದಿದ್ದೇವೆ. ಬಸ್ಸಿನ ಒಳಗೆ ಅಂದ್ರೆ ಸ್ಲೀಪರ್ ಬರ್ತ್ ಎಲ್ಲಿದೆ ಅಲ್ಲಿ ಬಂದಿದ್ದೇವೆ. ನೋಡ್ಬೋದು, ಇಲ್ಲಿ 2 ಸ್ಲೀಪರ್ ಬರ್ತಿದೆ ಹಾಗೂ ಇಲ್ಲಿ 1 ಸ್ಲೀಪರ್ ಬರ್ತಿದೆ. ಸೊ ಇದು ಗಾಡಿಯ ಸ್ಪೆಷಾಲಿಟಿ ಏನಂದ್ರೆ ನೋಡ್ಬೋದು, ಮೇಲೆ ಕೂಡ ಲೈಟ್ಸ್ ಎಲ್ಲ ಇದೆ, ತುಂಬಾ ಕಲರ್ ಲೈಟ್ಸ್ ಇದೆ, ಮತ್ತು ಒಂದೊಂದು ಸ್ಪೀಕರ್ ಕೂಡ ಇದೆ. ನೋಡಿ, ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ನೋಡಿ ಬರ್ತಿದ್ದು ಹೆಸರು ಕೂಡ ಇದೆ. ಒಂದು ಫುಲ್ ಕಲರ್ಫುಲ್ ಆಗಿರೋ ಒಂದು ಸ್ಲೀಪರ್ದು ಒಂದು ಹೇಳ್ಬೋದು, ಕ್ಯಾಬಿನ್ ಅಂತ ಹೇಳ್ಬೋದು ಸ್ಲೀಪರ್ದು. ನೆಕ್ಸ್ಟ್ ಲೆವೆಲ್ ಆಗಿ ಫುಲ್ ಲೈಟಿಂಗ್ ನೋಡಿ, ಎಲ್ಲ ಕಡೆ ಕಲರ್ ಲೈಟ್ಸ್ ಹಾಕಿ ಮಾಡಿದ್ದಾರೆ. ನೋಡ್ಬೋದು, ಸೂಪರ್ ಆಗಿ ಮಾಡಿದ್ದಾರೆ ಗಾಡಿಯನ್ನು. ಸೊ ಸರ್, ನಾವೀಗ ಬಸ್ಸಿನ ಒಳಗೆ ಬಂದಿದ್ದೀವಲ್ಲ ಸರ್? ಇದು ಬಸ್ಸಿನ ಬಂದ ಪ್ಯಾಸೆಂಜರ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ಸರ್? ಸ್ಪೆಷಾಲಿಟಿ ಅಂದ್ರೆ ಸರ್, ನಮ್ಮ ಬಸ್ಸಲ್ಲಿ ಸ್ಲೀಪರ್ ಅಲ್ಲಿ ಕಂಫರ್ಟೇಬಲ್ ಇದೆ, ಡೈಲಿ ಬೆಡ್ ಕವರ್ ಚೇಂಜ್ ಮಾಡ್ತೇವೆ, ಮತ್ತೆ ಹೆಡ್ ರೆಸ್ಟ್ ಇದೆ, ಬ್ಯಾಕ್ ರೆಸ್ಟ್ ಇದೆ, ಮೊಬೈಲ್ ಚಾರ್ಜಿಂಗ್ ಅಲ್ಲಿ ಇದು ಕವರ್ ಇದೆ, ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಇದೆ, ಮತ್ತೆ ಇಲ್ಲಿ ಲೈಟ್ ಇದ್ದು ಸಿಸ್ಟಮ್ ಇದೆ. ಇದು ಓಕೆ, ಇದು ರೀಡಿಂಗ್ ಲೈಟ್ ಕೂಡ ಇದೆಯಲ್ಲ ಸರ್? ಹೌದು, ನೈಟ್ ಬೇಕಾದ್ರೆ ನೈಟ್ ಇದು ಹೀಗೆ ನೋಡಿ. ಓಕೆ, ಆನ್ ಆಫ್ ಮಾಡಬಹುದು ಸರ್? ಮಾಡಬಹುದು. ಓಕೆ, ಒಂದು ಒಳ್ಳೆ ಫೆಸಿಲಿಟಿ ಕೊಡ್ತಿದ್ದೀರಲ್ಲ ಸರ್? ಓಕೆ ಸರ್. ಸರ್, ಇದು ಬಸ್ಸಲ್ಲಿ ಎಷ್ಟು ಸೀಟರ್ ಇದೆ ಸರ್? ಎಷ್ಟು ಇದಿದೆ ಸೀಟ್ಸ್ ಇದೆ ಬಸ್ಸಿಗೆ? 32 ಸೀಟ್ ಇದೆ ಇದರಲ್ಲಿ. ಓಕೆ, 32 ಸ್ಲೀಪರ್ ಸೀಟ್ಸ್ ಅಲ್ಲ ಸರ್? ಸೀಟ್ಸ್. ಓಕೆ, 32 ಇದೆ ಅಲ್ಲ ಸರ್ ಹಾಗಾದ್ರೆ? ಓಕೆ ಸರ್. ಹಾಗಾದ್ರೆ ಸರ್, ಈಗ ಮೇನ್ ಸೇಫ್ಟಿ ರೀಸನ್ ಆಗಿರೋ ಒಂದು ಎಮರ್ಜೆನ್ಸಿ ಡೋರ್ ಇದೆಯಲ್ಲ ಸರ್, ಅದು ನಿಮ್ಮ ಬಸ್ಸಲ್ಲಿ ಕೊಟ್ಟಿದ್ದೀರಾ ಸರ್? ಅದು ಕೊಟ್ಟಿದ್ದೇವೆ ಸರ್. ಎಮರ್ಜೆನ್ಸಿ ಡೋರ್ ಒಂದು ಇಲ್ಲಿದೆ ನಮ್ದು. ಓಕೆ, ಒಂದು ಇಲ್ಲಿದೆ. ಓಕೆ, 2 ಎಮರ್ಜೆನ್ಸಿ ಡೋರ್ ಅನ್ನು ಕೊಟ್ಟಿದ್ದೀರಲ್ಲ ಸರ್ ನಿಮ್ಮಲ್ಲಿ? ಅದೇನ್ ಸರ್, ಯಾಕೆ ಸರ್ ಎಮರ್ಜೆನ್ಸಿ ಡೋರ್ 2 ಕೊಟ್ಟಿದ್ದೀರಿ? ಅದು ಅಂದ್ರೆ 2 ಅಂದ್ರೆ ಮಹಾರಾಷ್ಟ್ರದಲ್ಲಿ ಮೇನ್ ಬೇಕು ಬ್ಯಾಕ್ ಅಲ್ಲಿ, ಓಕೆ, ಮತ್ತೆ ಕರ್ನಾಟಕದಲ್ಲಿ ಇಲ್ಲಿ ರೈಟ್ ಸೈಡ್ ಇದು. ಓಕೆ, 2 ಸ್ಟೇಟ್ ಇದು ಕೂಡ ರೂಲ್ಸ್, RTO ರೂಲ್ಸ್ ಕನ್ಸಿಡರ್ ಮಾಡಿ 2 ಕೂಡ ಮಾಡಿದಿರಲ್ಲ ಸರ್? ಹೌದು ಸರ್. ಓಕೆ ಸರ್, ಒಂದು ಒಳ್ಳೆ ಸೇಫ್ಟಿ ಒಂದು ಕೊಡ್ತಿದ್ದೀರಲ್ಲ ಸರ್ ಜನರಿಗೆ ಹಾಗಾದ್ರೆ? ಹೌದು ಸರ್. ಓಕೆ ಸರ್. ಹಾಗಾದ್ರೆ
ಸರ್ ಈ ಕಾರ್ತಿಕ್ ಮೋಟರ್ಸ್ಗೆ ಬರುವ ಪ್ಯಾಸೆಂಜರ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಹೌದು ಸರ್, ನೋಡಿ ಸರ್, ಯಾವುದೇ ಟ್ರಾವೆಲ್ಸ್ ಪ್ಯಾಸೆಂಜರ್ ಸಪೋರ್ಟ್ ಇಲ್ಲದೆ ನಡಿಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ನಮಗೆ ಬೇಕಿರೋದು ನಮ್ಮ ಬಸ್ಸಿನ ಪ್ರಯಾಣಿಕರ ಸಂತೋಷ ಮತ್ತು ಸುರಕ್ಷತೆ. ನಮಗೆ ಯಾರ ಜೊತೆಯೂ ಸ್ಪರ್ಧೆ ಇಲ್ಲ. ಅದೌದು ಸರ್, ಸ್ಪರ್ಧೆ ಇಲ್ಲದೆ ಒಂದು ಒಳ್ಳೆದ್ರಲ್ಲಿ ಜನರನ್ನು ಸೇಫ್ಟಿ ಕೂಡ ನೋಡ್ಕೊಂಡು ತಗೊಂಡು ಹೋಗೋದೇ ಒಂದು ಒಳ್ಳೆ ವಿಷಯ ಅಲ್ಲ ಸರ್? ಹೌದು ಸರ್. ಓಕೆ ಸರ್, ಹಾಗಾದ್ರೆ ನಮ್ಮ ಜೊತೆ ಇವತ್ತು ಕಾರ್ತಿಕ್ ಮೋಟರ್ಸ್ ಇದು ಮ್ಯಾನೇಜರ್ ಇರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮದೊಂದು ಡ್ರೈವಿಂಗ್ ಫೀಲ್ಡ್ ಹಾಗೂ ಈ ಮೋಟರ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ನಾನು ಡ್ರೈವಿಂಗ್ ಫೀಲ್ಡಲ್ಲಿ ಇಲ್ಲ, ನಾನು ಮೋಟರ್ ಫೀಲ್ಡಲ್ಲಿ ಇದ್ದೇನೆ. 35 ವರ್ಷ ಸರ್ವಿಸ್ ಆಯಿತು. ಓಕೆ, 35 ಇಯರ್ಸ್ ಸರ್ವಿಸ್ ಅಲ್ಲ ಸರ್? ಹೌದು. ಹೇಗೆ ನಡೀತಿದೆ ಸರ್ ಮೋಟರ್ ಫೀಲ್ಡ್? ಮೋಟರ್ ತೊಂದರೆ, ನಾನು 25 ವರ್ಷ ಬಾಂಬೆಲಿ ಇದ್ದೆ. ಓಕೆ. ಈಗ ಒಂದು 10 ವರ್ಷದಿಂದ ಇಲ್ಲ ಮಂಗಳೂರಲ್ಲಿ ಇದ್ದೇನೆ. ಓಕೆ. ಬಾಂಬೆ ರಿಟೈರ್ಡ್ ಆಗಿ ಮಂಗಳೂರು ಬಂದಿದ್ದೇನೆ. ಮಂಗಳೂರು ಬಂದು ಅದೇ ನೋಡ್ತಾ ಇದ್ದೇನೆ ಈಗ. ಓಕೆ ಸರ್, ಕಾರ್ತಿಕ್ ಸಂಸ್ಥೆಯಲ್ಲಿ ಎಷ್ಟು ಗಾಡಿ ಇದೆ ಸರ್? 2. ಓಕೆ, 2 ಗಾಡಿ ಇದೆ ಅಲ್ಲ ಸರ್? ಒಂದು ಗಾಡಿ ಮಂಗಳೂರಿಂದ ಬಿಟ್ಟು ಇನ್ನೊಂದು ಗಾಡಿ ಮುಂಬೈಯಿಂದ ಬಿಡುತ್ತೆ ಅಲ್ಲ ಸರ್? ಓಕೆ, ಆಲ್ಟರ್ನೇಟಿವ್ ಆಗಿ 2 ಕಡೆಯಿಂದ ಗಾಡಿ ಬರ್ತಾ ಇರುತ್ತೆ ಸರ್? ಹೌದು ಸರ್. ಓಕೆ ಸರ್, ಹಾಗಾದ್ರೆ ಸರ್ ಈಗ ಮ್ಯಾಂಗ್ಳೂರಿಂದ ಮುಂಬೈ ಹೋಗೋ ರೂಟ್ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಮ್ಯಾಂಗ್ಳೂರಿಂದ ನಾವು ಇಲ್ಲಿಂದ ನಮ್ಮ ಯಾರ್ಡಿಂದ 11 ಗಂಟೆ ಬಿಡ್ತೀವಿ. 11:30 ಪಂಪೆಲ್. ಅಲ್ಲಿಂದ ನಂತೂರಿಂದ ಕುಡುಪಿಂದ ವಾಮಂಜೂರಿಂದ ಗುರ್ಪುರದಿಂದ ಕೈಕಂಬದಿಂದ ಎಡಪದವು ಮಿಜಾರ್, ಮೂಡಬಿದ್ರೆ, ಕಾರ್ಕಳ, ಪಡುಬಿದ್ರೆ, ಕಾಪು, ಉಡುಪಿಯಾಗಿ ಹೋಗ್ತದೆ ನಮ್ಮ ಗಾಡಿ. ಓಕೆ ಸರ್, ಹಾಗೆ ಇದು ರೂಟ್ ಹಾಗೆ ಹೋಗುತ್ತೆ ಅಲ್ಲ ಸರ್ ಗಾಡಿ? ಬರುವಾಗನು ಹಾಗೇನೆ ಬರುತ್ತೆ. ಓಕೆ. ಓಕೆ ಸರ್, ಹಾಗಾದ್ರೆ ಈ ರೂಟ್ ನವರಿಗೆ ಕೂಡ ಅಲ್ಲೇ ಪಿಕಪ್ ಪಾಯಿಂಟ್, ತುಂಬಾ ಪಿಕಪ್ ಪಾಯಿಂಟ್ ಸಿಗುತ್ತೆ ಅಲ್ಲ ಸರ್ ಇದು ರೂಟ್ ಅಲ್ಲಿ ಹೋಗೋದಾದ್ರೆ? ಮತ್ತೆ ಪೂನಾದಲ್ಲಿ ಡ್ರಾಪಿಂಗ್ ಪಾಯಿಂಟ್ ಉಂಟು, ಕಿನಾರ ಹೋಟೆಲ್. ಓಕೆ. ಪೂನಾದಲ್ಲಿ ನಮ್ಮ. ಓಕೆ ಸರ್, ಇದ್ರದ್ದು ಲಾಸ್ಟ್ ಡ್ರಾಪಿಂಗ್ ಪಾಯಿಂಟ್ ಎಲ್ಲಿ ಸರ್? ಮಾಂಡ್ವಿ ಪೋಸ್ಟ್ ಆಫೀಸ್, ಬೆಂಡಿ ಬಜಾರ್. ಓಕೆ, ಬೆಂಡಿ ಬಜಾರ್ಗೆ ಅಲ್ಲಿ ಲಾಸ್ಟ್ ಸ್ಟಾಪ್ ಅಲ್ಲ ಸರ್? ಓಕೆ ಸರ್. ವಯಾ ತಾನಾ ಆಗಿ ಹೋಗುತ್ತೆ. ಓಕೆ. ವಯಾ ತಾನಾ, ಬಾಂಡುಪು, ಘಾಟ್ಕೊಪ್ಪರ್, ಚೆಂಬೂರು, ಸಯನ್, ಬೆಂಡಿ ಬಜಾರ್. ಓಕೆ, ಇದು ರೂಟ್ ಎಲ್ಲ ಹೀಗೆ ಹೋಗೋದಲ್ಲ ಸರ್? ಓಕೆ ಸರ್. ಮ್ಯಾಂಗ್ಳೂರಿಂದ ಮುಂಬೈ ರೂಟ್ ಹೇಗೆ ಸರ್, ಹೇಗೆ ನಡೀತಿದೆ ಸರ್? ಏನೋ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ ಸರ್ ರೂಟ್ ಅಲ್ಲಿ? ಏನಾದ್ರು ಇಲ್ಲ, ರೂಟಲ್ಲಿ ಏನಿಲ್ಲ. ಇಲ್ಲಿಂದ ನಾವು ಬೆಳಗಾಮಿಂದ ಪೂನಾ ಕಿನಾರ ಹೋಟೆಲ್ ಡ್ರಾಪಿಂಗ್ ಉಂಟು ನಮ್ಮದು. ನಾವಡೆ ಬ್ರಿಡ್ಜ್, ಪೂನಾ ಕಿನಾರ ಹೋಟೆಲ್. ಹೈಯೆಸ್ಟ್ ನಮಗೆ ಪ್ಯಾಸೆಂಜರ್ ಪೂನಾ ಕಿನಾರ ಹೋಟೆಲ್ ಇರ್ತದೆ. ಓಕೆ. ಅಲ್ಲಿಂದ ಮತ್ತೆ ವಾಸಿಯಾಗಿ ತಾನಕ್ಕೆ ಹೋಗುತ್ತೆ. ಓಕೆ. ತಾನ ಆಗಿ ಘಾಟ್ಕೊಪ್ಪರ್, ಮುಲುಂಡ್, ಬಾಂಡುಪಾಗಿ, ಸಯನ್ ಆಗಿ ದಾದರ್, ಬೆಂಡಿ ಬಜಾರ್ಗೆ ಬರುತ್ತೆ ಗಾಡಿ. ಓಕೆ ಸರ್. ಸರ್ ರೋಡ್ ಎಲ್ಲ ಹೇಗಿದೆ ಸರ್ ಮ್ಯಾಂಗ್ಳೂರ್ ಮುಂಬೈದು? ಮ್ಯಾಂಗ್ಳೂರ್ ಮುಂಬೈ ರೋಡ್ ತೊಂದರೆ ಇಲ್ಲ, ಈಗ ಪರವಾಗಿಲ್ಲ, ಮುಂಚಿನ ಹಾಗೆ ಇಲ್ಲ ಈಗ. ಓಕೆ. ಡಬಲ್ ರೋಡ್ ಉಂಟು. ಓಕೆ. ಮುಂಚೆ ಹೇಗಿತ್ತು ಸರ್ ರೋಡ್ ಎಲ್ಲ? ರೋಡ್ ಸರಿ ಇರಲಿಲ್ಲ, ಈಗ ರೋಡ್ ಎಲ್ಲ ಸರಿ ಉಂಟು. ಓಕೆ. ಟ್ರಾಫಿಕ್ ಎಲ್ಲ ಹೇಗಿದೆ ಸರ್? ಮುಂಬೈ ಎಂಟರ್ ಆದ ಕೂಡಲೇ ಮುಂಬೈ ಹೆವಿಯೆಸ್ಟ್ ಟ್ರಾಫಿಕ್ ಇರೋ ಜಾಗ ಅಂತ ಹೇಳ್ತಾರಲ್ಲ ಸರ್? ಕಳೆದ ಮೇಲೆ ಸ್ವಲ್ಪ ಟ್ರಾಫಿಕ್ ಇರ್ತದೆ. ಓಕೆ. ಮತ್ತೆ ರಾತ್ರಿ ಸತಾರ ಕಾರಡಲ್ಲಿ ಟ್ರಾಫಿಕ್ ಇರುತ್ತೆ. ಓಕೆ. ಸೊ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಿ ಸರ್ ನಮ್ಮ ಚಾನಲ್ಗೆ. ತುಂಬಾ ಧನ್ಯವಾದಗಳು ಸರ್. ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಬಂದು ಒಂದು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್. ಸೊ ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ ಸರ್, ನಮ್ಮಂತಹ ಟ್ರಾವೆಲ್ಸ್ಗಳಿಗೆ ನೀವೇ ಸ್ಫೂರ್ತಿ. ನಮಗೆ ನಿಮ್ಮಂತಹ ಸಪೋರ್ಟ್ ಇದ್ದರೇನೆ ನಮ್ಮ ಟ್ರಾವೆಲ್ಸ್ಗಳಿಗೆ ಉತ್ತಮ ಭವಿಷ್ಯವಿದೆ. ಓಕೆ, ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಪ್ರತಿ ಟ್ರಿಪ್ಗಿಂತ ಮುಂಚೆ ಗಾಡಿ ಜನರಲ್ ಚೆಕಪ್ ಆಗ್ತಿದೆ, ನೋಡ್ಬೋದು. ಸೊ ಟೀಮ್ನವರಲ್ಲಿ ಇದ್ದಾರೆ. ಫುಲ್ ಇಂಜಿನ್ ಆಯಿಲಿಂದ ಹಿಡಿದು, ಬ್ರೇಕಿಂದ ಹಿಡಿದು, ಕ್ಲಚ್ಚಿಂದ ಹಿಡಿದು A to Z ಗಾಡಿದು ಫುಲ್ ಚೆಕಿಂಗ್ ಮಾಡಿ ನಂತರವೇ ಗಾಡಿ ಹೊರಡೋದು. ಸೊ ಜನರಲ್ ಚೆಕಪ್ ನಡೀತಾ ಇದೆ. ಆಗ ಶೂಟ್ ಮಾಡೋ ಟೈಮಲ್ಲಿ ಕೂಡ ಜನರಲ್ ಚೆಕಪ್ ನಡೀತಾ ಇತ್ತು, 1 by 1 ನೋಡ್ಬೋದು ಈಗ. ಸೊ ಗೈಸ್ ನೋಡ್ಬೋದು ನಿಮ್ಮ ಮುಂದೆ ಕಾರ್ತಿಕ್ ಮೋಟರ್ಸ್ ಇದು ಫುಲ್ ಟೀಮ್ನವರು ಇದ್ದಾರೆ, ಇವತ್ತು ಓನರ್ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮುಜೈದ್ ಅಲಂ. ಮುಜೈದ್ ಅಲಂ. ಇವರು ಹೇಳಿದ್ರು ಇನ್ನು ಮ್ಯಾಂಗ್ಳೂರ್ನನ್ನು ನೋಡುದು ಇವರೇ ಅಂತ, ಮ್ಯಾಂಗ್ಳೂರ್ದು ಫುಲ್ ಓನರ್ ಇವರೇ. ಹೌದು. ಸೊ ಸರ್ ಹೇಗೆ ನಡೀತಿದೆ ಸರ್ ಬಸ್ ಫೀಲ್ಡ್? ಬಸ್ ಫೀಲ್ಡ್ ನಡೀತಿದೆ ಇಷ್ಟರವರೆಗೆ, ಪರವಾಗಿಲ್ಲ. ಓಕೆ ಸರ್, ಹೇಗೆ ಸರ್ ಮ್ಯಾಂಗ್ಳೂರ್ ಮುಂಬೈ ರೂಟ್ ಹೇಗಿದೆ? ನಾವಂದ್ರೆ ಮೊದಲು ದುಡಿತಿದ್ದವರು, ಇದೆಲ್ಲ ನಾವೆಲ್ಲ ಯಾರು ಓನರ್ ಅಲ್ಲ, ಎಲ್ಲ ದುಡಿಯೋವರು ನಾವು ಇದರಲ್ಲಿ. ಓಕೆ. ನಾವೆಲ್ಲರೂ ಸೇರಿ ಒಂದು ಬಸ್ ಮಾಡಿರೋದು ಇದರಲ್ಲಿ. ಓಕೆ. ಮತ್ತೆ ನನ್ನಿಂತ ಇನ್ನೊಬ್ಬರು ಇದ್ದಾರೆ ಬೊಂಬೆಯಲ್ಲಿ, ಓಕೆ, ಲಕ್ಷ್ಮಣ್ ಪಾಟೀಲ್ ಅಂತ. ಓಕೆ. ಆಕ್ಚುಲಿ ಎಲ್ಲ ಅಮೌಂಟ್ ಎಲ್ಲ ಅವರದೇ. ಓಕೆ. ನಾವೆಲ್ಲ ಈಗ ನಿಮ್ಗೆ ಕಾಣ್ತಿರ್ಬೋದು, ನಾವೆಲ್ಲ ದುಡಿಯುವವರು ಸೇರಿ
ನಾವು ಮೊದಲು ದುಡಿತಿದ್ದವರು Okay. ಮುಂಬೈ ಲೈನಲ್ಲಿ ದುಡಿತಿದ್ದವರು ಸೇರಿಯೇ ಗಾಡಿ ಮಾಡಿರೋದು. ಓಕೆ ಸರ್. ಹಾಗಾದ್ರೆ ಒಂದು ಬಿಹೈಂಡ್ ದ ಅಂತ ಟೀಮ್ ಒಂದು ಹೇಳ್ಬೋದಲ್ಲ ಸರ್? ಟೀಮ್ ಅಂತ ಹೇಳ್ಬಹುದು. ಈ ತರನೇ ಮುಂಬೈಯಲ್ಲಿ ಕೂಡ ಈ ತರ ಟೀಮ್ ಇದೆ. ಓಕೆ. ಮಾತ್ರ ನಮ್ಮಲ್ಲಿ ಓನರ್ ಅಂತ ಯಾರಿಲ್ಲ. ಓಕೆ. ಮತ್ತೆ ದುಡಿಯೋರು ಕೂಡ ಅಂತ ಯಾರಿಲ್ಲ. Okay. ಎಲ್ಲರೂ ಒಂದೇ ತರ ಅಣ್ಣ ತಮ್ಮಂದಿರಾಗೇ ಇದ್ದೇವೆ. ಓಕೆ ಸರ್. ಹಾಗಾದ್ರೆ ಒಂದು ಟೀಮ್ ನಡೆಸಲಿಕ್ಕೆ ಒಂದು ಎಲ್ಲರ ಒಂದು ಹಾರ್ಡ್ ವರ್ಕ್ ಬೇಕಲ್ಲ ಸರ್? ಎಲ್ಲರ ಹಾರ್ಡ್ ವರ್ಕ್ ಬೇಕು ಇದರಲ್ಲಿ. ಓಕೆ ಸರ್. ಸ್ಪೆಷಲ್ ಆಗಿ ನಮ್ದು ಮೆಕ್ಯಾನಿಕ್ ಸೀನನ್ ಅಂತ, ಓಕೆ, ಮತ್ತೆ ಬಶೀರ್ ಭಾಯ್ ಅಂತಿದ್ದಾರೆ. ಹೌದು, ಇವರದ್ದು ಸಪೋರ್ಟ್ ನಮ್ಗೆ ತುಂಬಾ ಅಗತ್ಯ. ಮತ್ತೆ ಈ ಸೀನನ್ ಅಂತ ಇವರದ್ದು ಅಗತ್ಯ. ಓಕೆ ಸರ್. ಒಂದು ನಿಮ್ಮ ಮುಂದೆ ನೋಡ್ಬೋದು ಕಾರ್ತಿಕ್ ಮೋಟರ್ಸ್ ಫುಲ್ ಟೀಮ್ ಇದ್ದಾರೆ. ಇನ್ನು ನೀವು ಇದು ಒನ್ ಸೈಡ್ದು ಟೀಮ್ ಮಾತ್ರ ತೋರಿಸಿದ್ದೇವೆ ಈಗ, ಯಾಕಂದರೆ ಮ್ಯಾಂಗ್ಳೂರಿಂದ ಮುಂಬೈ ಹೋಗೋದು ಗಾಡಿ ಇಲ್ಲಿದೆ, ಇನ್ನೊಂದು ಮುಂಬೈಯಿಂದ ಮ್ಯಾಂಗ್ಳೂರ್ ಬರೋದು ಟೀಮ್ ಮುಂಬೈಯಲ್ಲಿದೆ ಈಗ ಕರೆಂಟ್ಲಿ. ಸೊ ಒಂದು ಟೀಮ್ ಇಲ್ಲಿ ನಿಮ್ಮ ಕಾಣಿಸ್ತಿದೆ, ಇನ್ನೊಂದು ಟೀಮ್ ನಾನು ನೆಕ್ಸ್ಟ್ ಮ್ಯಾಂಗ್ಳೂರಿಂದ ಮುಂಬೈ ಹೋಗುವಾಗ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಎಲ್ಲ ಟೀಮ್ನವರಿದ್ದಾರೆ. ಸಿಕ್ಕಿದರೆ ಒಂದು ಒಳ್ಳೆ ಮಾಡಿ ಗ್ರೀಟ್ ಮಾಡಿ ಅಂತ ತಿಳಿಸ್ತೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. The pain I felt is paid for, all is said and done.